ಮೊನ್ನೆ ದಿನ ಕಣ್ಣೂರಲ್ಲಿ ರಾತ್ರಿ ಹೊತ್ತು ಸುಮಾರು 10:30 ಮತ್ತು 11 ಗಂಟೆ ಮಧ್ಯೆ ಏನು ಮರ್ಡರ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ವಿಜಯಪುರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗಾಗಲೇ 5 ಆರೋಪಿತರನ್ನು ಬಂಧಿಸಿದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗು ಆರೋಪಿಯನ್ನು ಬಂಧಿಸೋಕ್ಕೆ ಹೋದಾಗ ಆತ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾನೆ. ಪೊಲೀಸರ ಮೇಲೆ ಬೈಕನ್ನು ಹಾಯಿಸಿಬಿಟ್ಟು ಹೋದಾಗ ಇನ್ಸ್ಪೆಕ್ಟರ್ ಚೇಸ್ ಮಾಡಿದ್ದಾರೆ. ದೆನ್ ಆರೋಪಿಯನ್ನು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅವನು ತಪ್ಪಿಸ್ಕೊಳ್ಳೋಕೆ ಹೋದಾಗ ಪ್ರಯತ್ನ ಮಾಡಿದಾಗ ಆತನ ಕಾಲಿಗೂ ಕೂಡ ಗುಂಡನ್ನು ಹಾರಿಸಿ ಸೆರೆ ಹಿಡಿದಿದ್ದಾರೆ. ಆತನ ಹೆಸರು ಅಕ್ಷಯ್ ಜುಲ್ಜುಳಿ ಅಂತಂತೇಳಿ. ಈಗಾಗಲೇ ಅವನ ಮೇಲೆ 3 ಪ್ರಕರಣಗಳು ದಾಖಲಾಗಿದ್ದಾವೆ. ಆತನನ್ನು ಈಗ ಹಾಸ್ಪಿಟ್ಲಿಗೂ ಶಿಫ್ಟ್ ಮಾಡಿದ್ದಾರೆ. ಮತ್ತು ಇಂಜೂರ್ಡ್ ಆದಂಥ ಪೊಲೀಸರು ಇಬ್ಬರಿದ್ದಾರೆ, ಅವರು ಕೂಡ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಆಗಿದ್ದಾರೆ. ಅವನ ಬೈಕು ಗಾಲಿ ಏನಿದೆ, ಗಾಲಿ ಮೇಲೆ ಪೊಲೀಸರ ಮೇಲೆ ಹಾಯಿಸಿಬಿಟ್ಟು ಪೊಲೀಸರನ್ನೇ ನುಗ್ಗಿಬಿಟ್ಟು ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾನೆ. ಈಗೇನು 2023ರಲ್ಲಿ ಈರನಗೌಡ ಪಾಟೀಲ್ ಅಂತಂತೇಳಿ ಒಬ್ಬ ವ್ಯಕ್ತಿನ ಇವರು ಈಗ ಸತ್ತಂಥ 2 ಆರೋಪಿ ಇದ್ದಾರೆ. ಯಾರು ಸಾಗರು ಮತ್ತು ಇಸಾಕು. ಸೊ ಇವರಿಬ್ಬರು 2023ರಲ್ಲಿ ಈರನಗೌಡ ಪಾಟೀಲ್ ಅನ್ನೋನನ್ನು ಮರ್ಡರ್ ಆಗಿರುತ್ತೆ. ಸೊ ಆತ 307 ಕೇಸ್ ಅಡಿಯಲ್ಲಿ ಅರೆಸ್ಟ್ ಆಗಿರ್ತಾರೆ. ಬಟ್ 8 ತಿಂಗಳ ನಂತರ ಆ ವ್ಯಕ್ತಿ ಡೆತ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಸೇಡು ಏನೀಗ ಮಲ್ಲನಗೌಡ ಪಾಟೀಲು ಮತ್ತು ಆತನ ಮಕ್ಕಳಿಗೇನು ಇನ್ನಿತರ 4 ಜನ ಸೆರೆಯಾಗಿದ್ದಾರೆ. ಸಂತೋಷ್, ಸಂಜಯ್, ಭರತ್ ಮತ್ತು ಅಕ್ಷಯ್ ಅಂತಂತೇಳಿ ಇನ್ನುಳಿದ 4 ಆರೋಪಿತರು ಕೂಡ ಬಂಧನ ಒಳಗಾಗಿದ್ದಾರೆ. ಈತೇನು ಇವತ್ತು ಅಕ್ಷಯ್ ಇದ್ದ ಆತನನ್ನು ಕೂಡ ಇವತ್ತು ಸೆರೆ ಹಿಡಿದಿದ್ದಾರೆ. ಸೊ ಪೊಲೀಸರು ಅದನ್ನು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾರಿದ್ದಾರೆ ಏನಿದ್ದಾರೆ ಅನ್ನೋದನ್ನು ಪತ್ತೆ ಮಾಡ್ತಾ ಇದ್ದಾರೆ. ಇನ್ನಷ್ಟು ಆರೋಪಿಗಳು ಅದನ್ನು ತನಿಖೆಯ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಅಂತಂತೇಳಿ. ಸರ್, ಈರನಗೌಡ ಅಂದ್ರೆ ಏನು ಕಾರಣ ಸರ್? ಅದು ಈರನಗೌಡನ ತಮ್ಮ, ಮಲ್ಲನಗೌಡನ ತಮ್ಮ ಈರನಗೌಡ. ಸೊ ಆವಾಗ 2023ರಲ್ಲಿ ಒಂದು ಬಾರಲ್ಲಿ ಕೂತ್ಕೊಂಡು ಕುಡಿತಿರ್ಬೇಕಾದ್ರೆ ಈಗ ಸತ್ತಿರುವಂಥ ಇಬ್ಬರು ಮತ್ತು ಈ ಈರನಗೌಡನ ಮಧ್ಯೆ ಗಲಾಟೆಯಾಗಿ ಈರನಗೌಡ ತಲೆಗೆ ಟೈಲ್ಸಿಂದ ಹೊಡೆದಿರ್ತಾರೆ ಅಂತಂತೇಳಿ ಅವಾಗ ಒಂದು 307 ಕೇಸು ರಿಜಿಸ್ಟರ್ ಆಗಿರುತ್ತೆ. ಅದು ಸುಮಾರು 7-8 ತಿಂಗಳು ಟ್ರೀಟ್ಮೆಂಟ್ ಆದಮೇಲೆ ಅವನು ಡೆತ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಕುಟುಂಬದವ್ರಿಗೆ ಇವರು ಹಿಂಗೆ ಮಾಡಿದ್ರಲ್ಲ ಅನ್ನುವಂಥ ಒಂದು ಸಿಟ್ಟಿರುತ್ತೆ. ಆ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿ ಮಲ್ಲನಗೌಡನ ಮಕ್ಕಳು ಮತ್ತು ಇವರೆಲ್ಲ ಸೇರಿ ಈ ರೀತಿ ಮಾಡಿದ್ದಾರೆ. ಅವನು ಬರ್ತಿರ್ಬೇಕಾದ್ರೆ ಬೈಕನ್ನು ಅಡ್ಡಗಟ್ಟಿಬಿಟ್ಟು ನಿಲ್ಲಿಸಿಬಿಟ್ಟು ಅವ್ರ ಮೇಲೆ ಕಲ್ಲಿನಿಂದ ಹೊಡೆದಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅದು ಮರ್ಡರ್ ಕೇಸ್ ಒಂದು ಪ್ರಕರಣ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ 5 ಜನ ಅರೆಸ್ಟ್ ಆಗಿದ್ದಾರೆ. ಆ 5 ಜನದಲ್ಲಿ ಇವತ್ತೇನೋ ಒಬ್ಬ ಆರೋಪಿನ ಹಿಡಿಬೇಕಾದ್ರೆ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಈ ರೀತಿ ಒಂದು ಫೈರಿಂಗು ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದು ಒಂದು ಕೂಡ ಕೇಸು ದಾಖಲಾಗಿ ಅದು ಕೂಡ ಒಂದು ತನಿಖೆ ಆಗುತ್ತೆ. ಥ್ಯಾಂಕ್ ಯು. ವಿಜಯಪುರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಪಂಜುರ್ಲಿ ಫುಡ್ ಮೇಳ ಆಯೋಜನೆ. ಸೋಲಾಪುರ ರಸ್ತೆ ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಪಂಜುರ್ಲಿ ಫುಡ್ ಮೇಳ ಆಯೋಜನೆ. ನೀವು ಮನೆ ಊಟ ತಿಂದು ಬೇಜಾರಾಗಿದ್ರೆ ಒಮ್ಮೆ ನಮ್ಮ ಪಂಜುರ್ಲಿ ಫುಡ್ ಮೇಳದಲ್ಲಿ ಬನ್ನಿ. ಸಮುದ್ರ, ವಿವಿಧ ಮೀನುಗಳು ಸೇರಿದಂತೆ ವಿವಿಧ ವಿಶೇಷ ವೆಜ್ ಅಂಡ್ ನಾನ್ ವೆಜ್ ಊಟ ನಿಮಗಾಗಿ ಶ್ರೀ ಪಂಜುರ್ಲಿ ಫುಡ್ ಮೇಳ ಆಯೋಜನೆ. ವಿಜಯಪುರ ನಗರದಲ್ಲಿ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ವೆಜ್ ಅಂಡ್ ನಾನ್ ವೆಜ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯುತ್ತಮ ವೆಜ್ ಅಂಡ್ ನಾನ್ ವೆಜ್ ರುಚಿಕರವಾದ ಆಹಾರದಲ್ಲಿ ಹೆಸರುವಾಸಿಯಾದ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್. ಜನರ ಬೇಡಿಕೆಯಂತೆ ಪ್ರಪ್ರಥಮ ಬಾರಿಗೆ ಪಂಜುರ್ಲಿ ಫುಡ್ ಮೇಳ ಆಯೋಜನೆ. ಸಮುದ್ರದ ವಿವಿಧ ಮೀನುಗಳ ರುಚಿಕರ ಆಹಾರ ನಿಮಗಾಗಿ ಆಯೋಜನೆ. ವಿಜಯಪುರದಲ್ಲಿ ಸಮುದ್ರದ ಮಸ್ತ್ ಮೀನೂಟ ಪಂಜುರ್ಲಿ ಫುಡ್ ಮೇಳದಲ್ಲಿ ಲಭ್ಯ. ಸಮುದ್ರ, ವಿವಿಧ ಮೀನುಗಳ ರುಚಿಕರವಾದ ವಿಶೇಷ ಊಟ ನಿಮಗಾಗಿ ಇದೇ ದಿನಾಂಕ 12 ಅಕ್ಟೋಬರ್ದಿಂದ 25 ಅಕ್ಟೋಬರ್ ವರೆಗೆ ಪಂಜುರ್ಲಿ ಫುಡ್ ಮೇಳ ನಿಮಗಾಗಿ, ನಿಮ್ಮವರಿಗಾಗಿ ಆಯೋಜನೆ. ಸಮುದ್ರದ ಮೀನಿನ ಹೊಸ ರುಚಿ ಆಹಾರವನ್ನ ಮಿಸ್ ಮಾಡದೆ ಸೇವಿಸಿ. ಪಂಜುರ್ಲಿ ಫುಡ್ ಮೇಳ ಮಸ್ತ್ ಸೀ ಫುಡ್ಸ್ ಆಹಾರ ನಿಮಗಾಗಿ. ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ವಿಜಯಪುರದಲ್ಲಿ ಸಮುದ್ರ ಮಸ್ತ್ ಮೀನೂಟ ಕೆಲವೇ ದಿನಗಳಲ್ಲಿ ಮಾತ್ರ. ಇನ್ನೇಕೆ ತಡ? ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ನಿಮ್ಮ ಕುಟುಂಬದೊಂದಿಗೆ ಬನ್ನಿ. ಸಮುದ್ರದ ಮೀನೂಟ ಸೇವಿಸಿ ಆನಂದಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8073097132. ಸ್ಥಳ ಶ್ರೀ ಪಂಜುರ್ಲಿ ಗ್ರ್ಯಾಂಡ್ ವೆಜ್ ಅಂಡ್ ನಾನ್ ವೆಜ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್, ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ ರೋಡ್, ಅಪೋಸಿಟ್ KFC, ಸೋಲಾಪುರ್ ರೋಡ್, ವಿಜಯಪುರ. ಡೋಂಟ್ ಮಿಸ್ ಶ್ರೀ ಪಂಜುರ್ಲಿ ಫುಡ್ ಮೇಳ ನವೀನ್ ವಿಜಯಪುರ. ಹೋಟೆಲ್ ಪಂಜುರ್ಲಿ ಬಿಜಾಪುರ. ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ, ಒಂದು 3 ತಿಂಗಳಿಂದ ಬರ್ತಾ ಇದ್ದೀವಿ. ಈ ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ನಾವು ಎಲ್ಲ ಕಡೆ ಮಾರ್ಕೆಟಿಂಗ್ಗೋಸ್ಕರ ಎಲ್ಲ ಕಡೆ ಸುತ್ತಾ ಇರ್ತೀವಿ. ಕರ್ನಾಟಕ ಎಲ್ಲ ಸ್ಟೇಟಿಗೆ, ಎಲ್ಲ ಡಿಸ್ಟಿಕ್ಕಿಗೆ ಹೋಗ್ತೀವಿ.
ಹಾಗಾಗಿ ಎಲ್ಲಿ ಕೂಡ ಈ ಥರ ಕ್ವಾಲಿಟಿ ಇಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ರೆಶ್ ಫಿಶ್ ಎಲ್ಲ ನಿಮಗೆ ತುಂಬ ಫ್ರೆಶ್ ಇದೆ, ಮೀಟ್ಸ್ ಫಿಶ್ಶು ಮತ್ತು ತುಂಬ ನಮ್ಗೆ ಕಂಫರ್ಟೇಬಲ್ ಅನಿಸುತ್ತೆ. ಊರು ಬಿಟ್ಟು ಊರಿಗೆ ಬರ್ತೀವಿ, ನಮ್ಮ ಊರು ಫುಡ್ ಕೂಡ ಇಲ್ಲಿದೆ. ಬೆಂಗಳೂರು ಎಲ್ಲಿ ನಮಗೆ ಕರಿ ಸಿಗುತ್ತೆ, ಬಾಯ್ಲ್ಡ್ ರೈಸ್ ಸಿಗುತ್ತೆ, ತುಂಬ ಕಂಫರ್ಟೇಬಲ್ ಇದೆ, ಹೆಲ್ದಿ ಇದೆ. ಎಲ್ಲರೂ ಬನ್ನಿ. ಇಲ್ಲಿ ಊಟ ಹೆಂಗಿದೆ? ತುಂಬ ಚೆನ್ನಾಗಿದೆ ಮತ್ತು ಕಂಫರ್ಟಬಲ್ ಅನಿಸುತ್ತೆ ನಮಗೆ, ಮತ್ತು ತುಂಬ ಹ್ಯಾಪಿ ಇರುತ್ತೆ ಇಲ್ಲಿ. ತುಂಬ ಬರ್ತಾ ಇರ್ತೇವೆ 2 ಮಂತ್ಸಲ್ಲಿ ಇಲ್ಲಿ ಬಂದಿದೆ. ತುಂಬ ಏನು ಸ್ಪೆಷಲು? ಮೀನಿದೆ ಮತ್ತು ಕರ್ಡ್ ರೈಸ್ ಸಿಗುತ್ತೆ ನಮಗೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ತುಂಬ ಸಖತ್ತಿದೆ, ನಮಗಂತೂ ಇಷ್ಟ ಆಗಿದೆ. ಸರ್ ಊಟ ಹೇಗಿತ್ತು? ತುಂಬ ಚೆನ್ನಾಗಿದೆ. ಡೋಂಟ್ ಮಿಸ್ ಶ್ರೀ ಪಂಜುರ್ಲಿ ಫುಡ್ ಮೇಳ ನವೀನ್ ವಿಜಯಪುರ.